ಅಂದ್ರೆ US ಸಿನಿಮಾದಲ್ಲಿ ನೀವು ಸ್ಟೈಲಿಸ್ಟ್ ಆಗ್ತೀರಾ ಅಂತ ಗೊತ್ತಾದ ಮೇಲೆ ಅಂದ್ರೆ ಈ ಕ್ಷಣಕ್ಕೆ ಈ ರೀತಿ ರೆಸ್ಪಾನ್ಸ್ ಸಿಗುತ್ತೆ ಅಂತ ನೀವು ಅನ್ಕೊಂಡಿದ್ದೆ. ಬಿಕಾಸ್ ಆಬ್ವಿಯಸ್ಲಿ ನೀವು ಒಪ್ಪಿಸೋದೆಲ್ಲ ಮೂವಿಲು ಇಷ್ಟು ಚೆನ್ನಾಗಿರುತ್ತೆ, ಔಟ್ಫಿಟ್ಸ್ ಇಷ್ಟು ಡಿಫ್ರೆಂಟ್ ಆಗಿರುತ್ತೆ. ಸೊ ಈಗ ನಾನು ಆ ಮೂವಿಗೆ ಡಿಸೈನ್ ಮಾಡ್ತೀನಿ, ಐ ಆಮ್ ಶ್ಯೂರ್ ನಾನು ಒಳ್ಳೆ ತರ ಡಿಸೈನ್ ಮಾಡಿರ್ತೀನಿ, ತುಂಬಾ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿ ಮಾಡಿರ್ತೀನಿ ಅಂತ ನಂಗೆ ಸ್ಕೋಪ್ ಕೂಡ ಇತ್ತು. ಲೈಕ್ ಲೆಜೆಂಡರಿ ಪರ್ಸನ್ ಅವರೇ ಇಷ್ಟು ಮಾಡ್ತಾರೆ, ನಾವು ಇದಕ್ಕಿಂತ ಜಾಸ್ತಿ ಮಾಡಬೇಕು ಅಂತ ನಿಮ್ಗೆ ಅಲ್ಲೇ ಅವರೇ ಒಂದು ದೊಡ್ಡ ಇನ್ಸ್ಪಿರೇಷನ್ ನಮ್ಮ ಮೂವಿಗೆ ಹೇಳಬೇಕು ಅಂತ. ರುಪೀಸ ಜೊತೆ ವರ್ಕ್ ಮಾಡೋದು ಈಸ್ ಓನ್ಲಿ ಆ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಓವರ್ ಆಲ್. ಆ್ಯಂಡ್ ಅವ್ರ ಹೆಲ್ತ್ ವಿಷಯದಲ್ಲಿ ಎಷ್ಟೇ ಅಪ್ಸೆಟ್ ಆಗಿದ್ದು, ಅವ್ರಿಗೊಂದ್ಸಲಿ ಕಾಲ್ ಪೇನ್ ಇತ್ತು 5 ವರ್ಷಗಳು, ಅಂಥ ಪೇನನ್ನು ಇಸ್ ಶಾರ್ಟ್ 2 days ಡೇ ಆ್ಯಂಡ್ ನೈಟ್ ವ್ಯಾಪ್ ಅಪ್ ಮಾಡಿದ್ದಾರೆ. ಈ ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ. ಈ ಔಟ್ಫಿಟ್ ಮೇ ಬಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟ್ ಮಾಡಿದ್ದೆ. ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಎಲ್ಲ ಕಡೆ ನಮ್ಗೆ ಇವಾಗ ಈ ಔಟ್ಫಿಟ್ ಅಂತ ನಮ್ಗೆ ಆಕ್ಚುಲಿ ಈ ಒಂದು ಔಟ್ಫಿಟ್ ನೋಡಿದ್ರೆ ಎಕ್ಸೈಟ್ ಆಗ್ಬಿಟ್ಟಿದೀವಿ ಎಲ್ಲರೂ ಕೂಡ. ಸೊ ಇನ್ನು ಬೇರೆ ಔಟ್ಫಿಟ್ಸ್ ಎಲ್ಲ ನೋಡ್ಬಿಟ್ರೆ ಇನ್ನೂ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಔಟ್ಫಿಟ್ ತುಂಬಾ ಚೆನ್ನಾಗಿದೆ. ಪೀಸ್ ಆಗಿರ್ಬೋದು, ಪೀಸ್ ಮೂವಿ ಬೇರೆ ಕ್ಯಾರೆಕ್ಟರ್ಸ್ ಏನೇನಿದೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಎಲ್ಲಾದ್ರೂ ತುಂಬಾ ಅದ್ಭುತವಾಗಿ ಬಂದಿದೆ. ಎಷ್ಟು ದಿನ ಬೇಕಾಗ್ತಿತ್ತು ಒಂದು ಔಟ್ಫಿಟ್ನ ರೆಡಿ ಮಾಡಲಿಕ್ಕೆ? ಅಂದರೆ ಲೈಕ್ ಇಟ್ ಡಿಪೆಂಡ್ಸ್. ನಿಮ್ಗೆ ಇವಾಗ 1 month ಎಂಟೈರ್ಲಿ ಟೈಮ್ ಕೊಟ್ಟರು ನೀವು 1 month ಯುಟಿಲೈಸ್ ಮಾಡ್ಬಿಡ್ತೀರಾ. ಬಟ್ ನನಗೆ ಇಲ್ಲಿ ಟೈಮ್ ಕನ್ಸ್ಟೆಂಟ್ ಇದ್ದದ್ದು ಒಂಥರ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಬಿಕಾಸ್ ನಿಮಗೆ ಆ 4-5 days ಕೊಟ್ಟರು ನಿಮಗೆ 4-5 days ಏನಾದರೂ ದಿ ಬೆಸ್ಟ್ ತರೋಣ ಅಂತಲೇ ನೀವು ಹೊರಟಿರ್ತೀರ. ಸೊ ಹಾಗೆ ಒಂದು ಆಸ್ ಐ ಸೆಡ್ ಯು ಇನ್ ದ ಬಿಗಿನಿಂಗ್ ನಮಗೆ ಕಮ್ಮಿ ಟೈಮ್ ಇರ್ತಿತ್ತು, ಲೈಕ್ 1 week ಒಳಗಡೆ. ಆಮೇಲೆ ಹೋಗ್ತಾ 15 days ಸಿಕ್ತಿತ್ತು ಒಂದೊಂದು ಔಟ್ಫಿಟ್ ಮಾಡೋದಕ್ಕೆ, 1 month ಸಿಕ್ತಿತ್ತು ಒಂದು ಔಟ್ಫಿಟ್ ಮಾಡೋದಕ್ಕೆ. ಬಟ್ ಆಸ್ ಐ ಸೆಡ್ ಯು ಒಂದೇ ಔಟ್ಫಿಟ್ ಬರುತ್ತೆ ನಮಗೆ. ಇಟ್ಸ್ ಆಲ್ ಅಬೌಟ್ ಹೌ ವಿ ವರ್ಕ್. ಇನ್ನು ಮುಂದೆ ಯಾರ ಜೊತೆಗೆ ವರ್ಕ್ ಮಾಡಬೇಕು ಅಂತ ಇಷ್ಟ ಇದೆ ನನಗೆ, ಆಸೆ ಇದೆ? ನನಗೆ ಮೂವೀಸ್ಗಿಂತ ನನಗೆ ಎಡಿಟೋರಿಯಲ್ಸ್ ಅದು ಮಾಡಬೇಕು ಅಂತ ಇದೆ. ಆ್ಯಂಡ್ ನನ್ನ ನೆಕ್ಸ್ಟ್ ವೆಂಚರ್ ಅಕಾಡೆಮಿ ಐ ಟು ಸ್ಟಾರ್ಟ್ ದಟ್ ಬಿಗ್ ಅಂತ. ಬಾಲಿವುಡ್ ಅಥವಾ ಹಾಗೆಲ್ಲ ಆ ಥರ ನನಗೆ ಇಂಟ್ರೆಸ್ಟ್ ಇದೆ. ರೆಸ್ಪಾನ್ಸ್ ಯಾರೇ ಸಿಕ್ಕಿದ್ರು ಐ ವಿಲ್ ಪುಟ್ ಮೈ 100% ನನ್ನ ಸ್ಟೈಲ್. ರೆಸ್ಪಾನ್ಸ್ ಎಲ್ಲ ಹೇಗೆ ಸಿಗ್ತದೆ? ವೆರಿ ನೈಸ್ ಆ್ಯಕ್ಚುಲಿ. ನನಗೆ ಐ ಡೋಂಟ್ ಥಿಂಕ್ ಇಟ್ ಇಸ್ ಒನ್ ಆಫ್ ಮೈ ಕೆರಿಯರ್ ಬ್ರೇಕ್ ಪಾಯಿಂಟ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ರೆಸ್ಪಾನ್ಸಸ್ ಇವೆ ಎಲ್ಲ ಕಡೆಯಿಂದ, ಫ್ರಮ್ ಮೈ ರಿಲೇಟಿವ್ಸ್ ಟು ಫ್ರೆಂಡ್ಸ್ ಆ್ಯಂಡ್ ನಮ್ಮ ಇಂಡಸ್ಟ್ರಿ ಪೀಪಲಿಂದ ಹಿಡಿದು ಎವ್ರಿವನ್ ಆರ್ ಲೈಕಿಂಗ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಅಂದರೆ US ಸಿನಿಮಾದಲ್ಲಿ ನೀವು ಸ್ಟೈಲಿಸ್ಟ್ ಆಗ್ತೀರಾ ಅಂತ ಗೊತ್ತಾದ ಮೇಲೆ ಅಂದರೆ ಈ ಕ್ಷಣಕ್ಕೆ ಈ ರೀತಿ ರೆಸ್ಪಾನ್ಸ್ ಸಿಗುತ್ತೆ ಅಂತ ನೀವು ಅನ್ಕೊಂಡಿದ್ದೆ. ಬಿಕಾಸ್ ಆಬ್ವಿಯಸ್ಲಿ ನೀವು ಒಪ್ಪಿಸೋದೆಲ್ಲ ಮೂವಿಲು ಇಷ್ಟು ಚೆನ್ನಾಗಿರುತ್ತೆ, ಔಟ್ಫಿಟ್ಸ್ ಇಷ್ಟು ಡಿಫ್ರೆಂಟ್ ಆಗಿರುತ್ತೆ. ಸೊ ಈಗ ನಾನು ಆ ಮೂವಿಗೆ ಡಿಸೈನ್ ಮಾಡ್ತೀನಿ, ಐ ಆಮ್ ಶ್ಯೂರ್ ನಾನು ಒಳ್ಳೆ ಥರ ಡಿಸೈನ್ ಮಾಡಿರ್ತೀನಿ, ತುಂಬ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿ ಮಾಡಿರ್ತೀನಿ ಅಂತ ನಂಗೆ ಸ್ಕೋಪ್ ಕೂಡ ಇತ್ತು ಮೂವಿಗೆ. ಆ್ಯಂಡ್ ಫ್ರಮ್ ಪ್ರೊಡಕ್ಷನ್ ಆಲ್ಸೋ ಇವಾಗ ಪ್ರೊಡ್ಯೂಸರ್ಸ್ ಕೂಡ ಅಷ್ಟೇ ಫೇವರಬಲ್ ಆಗಿದ್ರು. ಲೈಕ್ ನಾನು ಯಾವಾಗಲೇ ಸರ್ ಸ್ವಲ್ಪ ಶೂಟ್ಔಟ್ ಆಗ್ತದೆ ಅಂತ ಹೇಳಿದ ತಕ್ಷಣ ಯೂಸ್ ಟು ಆಲ್ವೇಸ್ ಟೆಲ್, ಇಲ್ಲ ನೀವು ಮಾಡಿ ಈ ಸರ್ ವಿಷನ್ ಹಿಂಗೆ ಬೇಕೋ ಹಂಗೆ ಮಾಡಿ ಅಂತಲೇ ಹೇಳಿದ್ರು. ಸೊ ಆ ಫ್ರೀಡಮ್ ಈ ಮೂವಿ ನಂಗೆ ಖಂಡಿತ ಸಿಗ್ತದೆ. ಇವಾಗ ಬಜೆಟ್ ಅಂತ ಬಂದರೆ ಎಷ್ಟಾಯಿತು? ಸೊ ನನಗೆ ಹಂಗೆ ಹೇಳ್ಬೇಕಲ್ಲ, ಬಿಕಾಸ್ ನಾನು ಹೇಳಿದ್ರೆ ತುಂಬ ಔಟ್ಫಿಟ್ಸ್ ಇದೆ. ಆಫೀಸರ್ ಅಂದರೆ ನಾವು ಬೇರೆ ಕ್ಯಾರೆಕ್ಟರ್ಸ್ಗೂ ತುಂಬ ಮಾಡಿದ್ವಿ. ಬಿಕಾಸ್ ಆಫೀಸರ್ ಮೂವಿ ಅಂದರೆ ಎಲ್ಲರೂ ಚೆನ್ನಾಗಿರ್ತಾರೆ, ಎಲ್ಲರೂ ಯೂನಿಕ್ ಆಗಿರ್ತಾರೆ, ಪ್ರತಿಯೊಂದು ಕ್ಯಾರೆಕ್ಟರ್ಸ್ ತುಂಬ ಯೂನಿಕ್ ಆಗಿರ್ತಾರೆ. ಸೊ ನಾವು ತುಂಬ ಬಡ್ಜೆಟಲ್ಲೇ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಬಿಕಾಸ್ ಒಂದ್ಸಲಿ ಹಾಕಿದ ಔಟ್ಫಿಟ್ ಮತ್ತೆ ಯೂಸ್ ಮಾಡ್ತೀವಿ ಮೂವಿ ಆಗಬೇಕು ಅಂತ. ಐ ವಿಲ್ ಟ್ರೈ ಟು ಡೂ ಇನ್ ಬಡ್ಜೆಟಲ್ಲಿ. ಬಟ್ ಆ ಕ್ಯಾರೆಕ್ಟರ್ಗೆ ಒಂದು ಔಟ್ಫಿಟ್ಗೆ ಅವಶ್ಯಕತೆ ಇದ್ದೇ ಇದೆ. ನಮ್ದು ಹ್ಯಾಂಡ್ ವರ್ಕ್ ಇಲ್ಲಾಂದರೆ ಮೆಟೀರಿಯಲ್ ಅಂತ ಅಂದರೆ ತಗೊಳ್ಳೇಬೇಕು. ಸೊ ಕೆಲವು ಔಟ್ಫಿಟ್ಸ್ ಮಾತ್ರ ಲೈಕ್ ಪೀಸರ್ದು ಪ್ರಾಬ್ಲಿ ಇಟ್ ಇಸ್ ಕ್ರಾಸ್ ಓವರ್ $1 ಆಲ್ಸೋ. ಬಟ್ ಕೆಲವು ಔಟ್ಫಿಟ್ಸ್ ಅಷ್ಟೊಂದು ಕಾಸ್ಟ್ ಆಗಿದೆ, ತುಂಬ 5,000-10,000 ಒಳಗಡೆ ನೋಡ್ಬೋದು. ಸೊ ಇಟ್ ಡಿಪೆಂಡ್ಸ್ ಆನ್ ದ ಔಟ್ಫಿಟ್ ನಾವು ಮಾಡಿರೋದಾಗಿರ್ಬೋದು. ಆ್ಯಂಡ್ ನಾನು ಹೇಳಿದಾಗೆ ಪ್ರತಿಯೊಂದು ಕಸ್ಟಮೈಸ್ ಮಾಡಿಸಿದೆ ನಾವು. ಸೊ ಪ್ರತಿಯೊಂದರಲ್ಲೂ ಒಂದು ಲೇಬರ್ ಚಾರ್ಜಸ್ ಅಂತ ತುಂಬ ಹೋಗಿದೆ. ಸೊ ಹಾಗೆ ವೇರಿ ಫ್ರಮ್ ಒನ್ ಔಟ್ಫಿಟ್ ಟು ಅದರ್ ಔಟ್ಫಿಟ್. ಇನ್ನೇನು ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ, ಫ್ಯಾನ್ಸ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನಗೆ ಒಂದು ಪೀಸರ್ ಫ್ಯಾನ್ಸಿಗೆ ಹೇಳಬೇಕು ಅಂತಂದರೆ, ನಾನು ಅವ್ರ ಮೇನ್ ಲೈಕ್ ಮೂವಿ ನೋಡ್ತಿದ್ದು ಇನ್ ರಿಯಲ್ ಲೈಫ್ ಇಸ್ ಸೋ ಮೋರ್ ಹಂಬಲ್ ಆ್ಯಂಡ್ ಇಸ್ ಸೋ ಡೆಡಿಕೇಟೆಡ್. ಅಂದರೆ ಅವ್ರು ಅವ್ರು ವರ್ಕ್ ಮಾಡ್ತಿರೋದು ನೋಡಿದ್ರೆ ನಮಗೂ ಇನ್ನೂ ಚೆನ್ನಾಗಿ ವರ್ಕ್ ಮಾಡೋಣ, ಇನ್ನೂ ಜಾಸ್ತಿ ವರ್ಕ್ ಮಾಡೋಣ ಅನ್ಸುತ್ತೆ. ಸೆಟಲ್ ಆಗಿರ್ಬೋದು ಅವರು. ಈ ಬೀಂಗ್ ಡೈರೆಕ್ಟರ್ ಚೆನ್ನಾಗಿ ಚಿಲ್ ಮಾಡ್ಕೊಂಡು ಡೈರೆಕ್ಟ್ ಮಾಡ್ಬೋದು, ಅದು ಮಾಡಿ ಇದು ಮಾಡಿ ಅಂತ. ಬಟ್ ಅವರೇ ಹೋಗಿ ಸ್ವತಃ ಎಷ್ಟೊಂದು ಮಾಡಿದ್ದು ನಾನೇ ನೋಡಿದ್ದೀನಿ. ಸೊ ಅದೆಲ್ಲ ನೋಡಿದಾಗ ಓ ಮೈ ಗಾಡ್, ಇಷ್ಟು
ಲೈಕ್ ಲೆಜೆಂಡರಿ ಪರ್ಸನ್ ಅವರೇ ಇಷ್ಟು ಮಾಡ್ತಾರೆ, ನಾವು ಇದಕ್ಕಿಂತ ಜಾಸ್ತಿ ಮಾಡಬೇಕು ಅಂತ ಮೀನ್ಸ್ ಅಲ್ಲೇ ಅವರೇ ಒಂದು ದೊಡ್ಡ ಇನ್ಸ್ಪಿರೇಷನ್ ನಮ್ಮ ಮೂವಿಗೆ ಹೇಳಬೇಕು ಅಂತ. ರುಪಿ ಸರ್ ಜೊತೆ ವರ್ಕ್ ಮಾಡೋ ಈಸ್ ಓನ್ಲಿ ಆ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಓವರ್ ಆಲ್. ಆ್ಯಂಡ್ ಅವ್ರ ಹೆಲ್ತ್ ವಿಷಯದಲ್ಲಿ ಎಷ್ಟೇ ಅಪ್ಸೆಟ್ ಆಗಿದ್ದು ಅವ್ರಿಗೊಂದ್ಸಲಿ ಕಾಲ್ ಪೇನಿತ್ತು ಹೈದರಾಬಾದ್ ಶೂಟಲ್ಲಿ, ಅಂಥ ಪೇನನ್ನು ಇಸ್ ಶಾರ್ಟ್ 2 days ಡೇ ಆ್ಯಂಡ್ ನೈಟ್ ರ್ಯಾಪ್ ಅಪ್ ಮಾಡಿದ್ದಾರೆ ಶೂಟ್ನ. ಐ ಡೋಂಟ್ ಥಿಂಕ್ ಸೊ, ಐ ಡೋಂಟ್ ನೋ, ಇಸ್ ಡೆಡಿಕೇಶನ್ಗೆ ವಿ ಹ್ಯಾವ್ ಟು ಟೇಕ್ ಬಿಗ್. ನೀವು ಸೆಟ್ಟಿಗೆಲ್ಲ ಹೋಗ್ತಾ ಇದ್ರಾ? ಸೆಟ್ಟಿಗೆಲ್ಲ ಹೋಗ್ತಿದ್ವಿ. ಈ ಮೂವಿಗೆ ಸ್ಟೈಲಿಸ್ಟ್ ಅವಶ್ಯಕತೆ ತುಂಬ ಆಯಿತು ಸೆಟ್ಟಿಗೆ. ಪ್ರತಿಯೊಂದು ಔಟ್ಫಿಟ್ ಡಿಫ್ರೆಂಟ್ ಆಗಿದ್ದು, ಎಲ್ಲ ಮ್ಯಾಚ್ ಮಾಡಬೇಕಿತ್ತು ನಾವು. ಸೊ ಅಟ್ಲೀಸ್ಟ್ ಸರ್ ರೆಡಿಯಾಗಿ ಎಲ್ಲ ಮಾಡೋ ತನಕ ನಮ್ಮ ಸೆಟ್ಟಿಗೆ ಮಾಡ್ಬೇಕಾದ್ರೆ ಇಲ್ಲಾದ್ರು ಕಾಮಿಡಿ ಎಲ್ಲ ಮಾಡ್ತಾ ಇದ್ದಾರೆ ಸರ್ ಏನಾದ್ರು? 100% ಮಾಡ್ತಾರೆ. ಸರ್ ಹತ್ರ ಒಂದು ಡಿಸ್ಕಷನ್ಗೆ ಕೂತಿದ್ದೀವಿ ಅಂತ ಅಂದ್ರೆ ನೀವಲ್ಲೇನೋ ಕಲಿತಿದ್ದೀರಾ ಅಂತ. ಬಿಕಾಸ್ ಸರ್ ಪ್ರಪಂಚದಲ್ಲಿ ಏನೇನಾಗುತ್ತೆ ಎಲ್ಲ ಡಿಸ್ಕಸ್ ಮಾಡ್ತಿರ್ತಾರೆ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಮೂವಿ. ಸೊ ನಾವು ಆಫೀಸ್ ಮೀಟಿಂಗ್ ಹೋಗ್ತಿದ್ದೀವಿ, ಡಿಸೈನ್ ಏನೇನು ಮಾಡಬೇಕು ಅಂತ ಒಂದು ಡಿಸ್ಕಸ್ ಮಾಡೋದಕ್ಕೆ ಹೋಗ್ತೀವಿ ಅಂತಂದರೆ ಒಂದು ಅಷ್ಟು ನಾಲೆಡ್ಜ್ ಕಲ್ತ್ಕೊಂಡ್ಬರ್ತೀವಿ. ಸೊ ಹಾಗೆ ಸರ್ ತುಂಬ ಫನ್. ಐ ಮೀನ್ ಇಸ್ ಅ ವೆರಿ ನೈಸ್ ಗೈ. ಅಂದರೆ ತುಂಬ ಸೀರಿಯಸ್ ಅನ್ನೋ ಥರ ಏನೇನು. ಸೊ ಇಸ್ ಅ ವೆರಿ ನೈಸ್ ಜೋಡಿ ಪರ್ಸನ್. ನಿಮ್ಮ ಜೊತೆ ಏನಾದರೂ ಮಾತಾಡಿದ್ದು ಅಥವಾ ಕಾಮಿಡಿ ಮಾಡಿದ್ದು ಅದೇ ಯಾವುದಾದ್ರು ಒಂದು ವಿಚಾರ ಹೇಳೋದಾದ್ರೆ? ಕಾಮಿಡಿ ಅಷ್ಟು ನಂಗೆ ನೆನ್ಪು ಬರ್ತಿಲ್ಲ ಕಾಮಿಡಿ ಅಂತ. ಬಿಕಾಸ್ ನಮಗೆ ಡಿಸ್ಕಷನ್ಗೆ ಹೋದಾಗೆಲ್ಲ ನಾವು ಔಟ್ಫಿಟ್ ಇದರಲ್ಲೇ ಜಾಸ್ತಿ ಹೋಗ್ತೀವಿ. ಬಟ್ ಇಟ್ ಇಸ್ ವೆರಿ ನೈಸ್ ಇಂಟ್ರಾಕ್ಟಿಂಗ್ ವಿತ್ ಆಲ್ವೇಸ್. ಏನಾದರೂ ಕಾಂಪ್ಲಿಮೆಂಟ್ ಏನಾದರೂ ಕೊಟ್ಟು ಕಾಂಪ್ಲಿಮೆಂಟ್ ಅಪ್ರಿಷಿಯೇಷನ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ನಾಟ್ ಲೈಕ್ ಅಪ್ರಿಷಿಯೇಟ್ ಮಾಡೋ ಟೈಮಲ್ಲಿ 100% ಅಪ್ರಿಷಿಯೇಟ್. ನಾಟ್ ಓನ್ಲಿ ಹಿಸ್ ಔಟ್ಫಿಟ್, ನಾವು ಬೇರೆಯವ್ರ ಕ್ಯಾರೆಕ್ಟರ್ಸ್ ಮಾಡಬೇಕಾದ್ರು ಅವರಿಗೆ ಇಷ್ಟ ಆಯ್ತು ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಸೊ ಎಸ್ಪೆಷಲಿ ವಾರ್ನರ್ ಔಟ್ಫಿಟ್ ನನ್ನ ಫಸ್ಟ್ ಅಪ್ರಿಸಿಯೇಷನ್ ಬಂದಿದೆ ನನ್ನ ಅದೇ ಔಟ್ಫಿಟ್ಗೆ. ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಲೈಕ್ ಗೆಟಿಂಗ್ ಅನ್ ಅಪ್ರಿಸಿಯೇಷನ್ ಫ್ರಮ್ ವಾರ್ನರ್ ಟೀಸರ್ ರಿಲೀಸ್ ಆದ ತಕ್ಷಣನೇ ಯಾರು ಔಟ್ಫಿಟ್ ಮಾಡಿದ್ದು ಅಂತ ಒಂದು ಫುಲ್ ಟ್ರೆಂಡ್ ಆಗೋಯ್ತು ಔಟ್ಫಿಟ್ ಅಲ್ವಾ? ಹೇಗೆ ಅನಿಸ್ತವಾಗ? ಐ ವಾಸ್ ವೆರಿ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಅಂದರೆ ಎಕ್ಸ್ಪೆಕ್ಟ್ ಮಾಡಿದೆ ಅಂದರೆ ಈ ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ. ಈ ಔಟ್ಫಿಟ್ ಮೇ ಬಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋ ಥರ ಎಕ್ಸ್ಪೆಕ್ಟ್ ಮಾಡಿದ್ದೆ. ಹಾಗೆ ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಎಲ್ಲ ಕಡೆ ನನಗೆ ಇವಾಗ ಈ ಔಟ್ಫಿಟ್ ಅಂತಲ್ಲ, ನಿಮ್ಗೆ ಆಕ್ಚುಲಿ ಈ ಒಂದು ಔಟ್ಫಿಟ್ ನೋಡಿದರೆ ನಿಮ್ಗೆ ಅದಕ್ಕೆ ಇಷ್ಟ ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ದೀವಿ ಎಲ್ಲರೂ ಕೂಡ. ಸೊ ಇನ್ನು ಬೇರೆ ಔಟ್ಫಿಟ್ಸ್ ಎಲ್ಲ ನೋಡಿಬಿಟ್ರೆ ಇನ್ನೂ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಔಟ್ಫಿಟ್ ತುಂಬ ಚೆನ್ನಾಗಿದೆ. ಪೀಸರ್ ಆಗಿರ್ಬೋದು, ಪೀಸರ್ ಮೂವಿ ಬೇರೆ ಕ್ಯಾರೆಕ್ಟರ್ಸ್ ಏನೇನಿದೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಎಲ್ಲದೂ ತುಂಬ ಅದ್ಭುತವಾಗಿ ಬಂದಿದೆ. ಓಕೆ, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೂವಿ ರಿಲೀಸ್ ಆಗ್ತಾ ಇದೆ. I just wish all the very best to everyone because ಈ ಮೂವಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ ಎಲ್ಲರೂ. ಫ್ರಮ್ ಕಾಸ್ಟ್ಯೂಮ್ ಅಂತಲ್ಲ, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇಟ್ಸ್ VFX ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎವ್ರಿ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಪೀಸರ್ ಎವ್ರಿ ಒನ್, ಇನ್ಕ್ಲೂಡಿಂಗ್ ದ ಪ್ರೊಡ್ಯೂಸರ್ಸ್ ಎವ್ರಿ ಒನ್. ಎಲ್ಲ ಹಿಂಗೆ ಅಂತಂದರೆ ಇಟ್ ಬಿಕೇಮ್ ಲೈಕ್ ಅ ಫ್ಯಾಮಿಲಿ ನಮಗೆ 2 years. ಸೊ ಐ ಜಸ್ಟ್ ವಿಶ್ ಎವ್ರಿ ಒನ್ ಗುಡ್ ಲಕ್ ಆ್ಯಂಡ್ ಎಲ್ಲರಿಗೂ this hard work will pay off in the end ಅಂತ ಹೇಳ್ತಾರೆ. ಹಾಗೆ 20th will be very happy to see on screen. ಎಲ್ಲೆಲ್ಲ ಶೂಟಿಂಗ್ ನಡೆದಿದೆ? ಸೊ ಇಲ್ಲಿ ಕನಕಪುರ ರೋಡಲ್ಲಿ ಒಂದು ಸೆಕಲ್ ಶೂಟ್ ಮಾಡಿದ್ವಿ ತುಂಬ ದಿನ. ಆ್ಯಂಡ್ ಹೈದರಾಬಾದಲ್ಲಿ ಶೂಟ್ ಮಾಡಿದ್ವಿ. ಆ್ಯಂಡ್ ಮೋಸ್ಟ್ ಆಫ್ ದ ಸೀನ್ಸ್ ಮೈಸೂರಲ್ಲಿ ಶೂಟ್ ಮಾಡಿದ್ವಿ. ಸೊ ತುಂಬ ಕಡೆ ಎಷ್ಟೊಂದು ಕಡೆ ಶೂಟ್ ಮಾಡಿದ್ವಿ ಆ್ಯಕ್ಚುಲಿ. ಥಿಯೇಟರ್ಲಿ ಅದು ಇಂಟರ್ವ್ಯೂಸಲ್ಲಿ ನಾನು ನೋಡಿದೆ. ಪೀಸರ್ ಥಿಯೇಟರ್ ಎಲ್ಲ ಕಡೆ ಶೂಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಒಂದು ಪ್ರೋಗ್ರಾಮ್ಗೆ ಜಾಯ್ನ್ ಆಗಿತ್ತು, ಬಿಸಿ ಶೆಡ್ಯೂಲ್ನಲ್ಲೂ ಕೂಡ ಟೈಮ್ ಕೊಟ್ಟು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸಿನಿಮಾಗೆ ಹೀರೋ, ಹೀರೋಯಿನ್, ಡೈರೆಕ್ಟರ್, ಪ್ರೊಡ್ಯೂಸರ್ ಮಾತ್ರವಲ್ಲ ಸ್ಟೈಲಿಸ್ಟ್ ಕೂಡ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ವರ್ಷಿಣಿ ಅವರು ಇವತ್ತಿನ ನಮ್ಮ ಪ್ರೋಗ್ರಾಮ್ನಲ್ಲಿ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಈ ಸಂಚಿ ನ್ಯೂಸ್.